ಜಾರ್ಗ್ರಾಮ್ ವಿಧಾನಸಭಾ ಕ್ಷೇತ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಚುರುಮುರಿ ತಿಂದಿದ್ದಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಲಕ್ಷ್ಮೀಕಾಂತ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ದೃಶ್ಯಗಳು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಟೀಕೆಗಳು ಕೂಡ ವ್ಯಕ್ತವಾಗಿದ್ವು, ಜೊತೆಗೆ ಸಾಕಷ್ಟು ಚರ್ಚೆಗೂ ಕೂಡ ಈ ವಿಡಿಯೋ ಸಾಕ್ಷಿಯಾಗಿತ್ತು. ಯಾವ ಕ್ಷೇತ್ರದಲ್ಲಿ ಅವರು ಹೋಗಿ ಚುರುಮುರಿಯನ್ನ ತಿಂದ್ರು ಆ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಲಕ್ಷ್ಮೀಕಾಂತ್ ಜಾರ್ಗ್ರಾಮ್ ವಿಧಾನಸಭಾ ಕ್ಷೇತ್ರ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ 25ಕ್ಕೂ ಹೆಚ್ಚು ರ್ಯಾಲಿಗಳನ್ನ ಮಾಡ್ತಾರೆ, ವಿದ್ಯಾರ್ಥಿಗಳ ಜೊತೆ ಬೆರೀತಾರೆ, ಹೂಗ್ಲಿ ನದಿಯಲ್ಲಿ ಬೋಟ್ನಲ್ಲಿ ಸಂಚಾರ ಮಾಡ್ತಾರೆ, ಕ್ಯಾಶುವಲ್ ಟಾಕ್ ಗಳನ್ನ ಮಾಡಿದ್ರು ಜನಸಾಮಾನ್ಯರ ಜೊತೆಗೆ. ಈ ರೀತಿ ಅಂಗಡಿಗಳಿಗೆ ಹೋಗಿ ಅವರು ಹೂವಿನ ಮಾರ್ಕೆಟ್ಗೆ ಹೋಗಿದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ರೀತಿ ಚುರುಮುರಿ ಹೋಗಿ ತಿಂದಿದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈಗ ಯಾವ ಕ್ಷೇತ್ರದಲ್ಲಿ ಚುರುಮುರಿ ತಿಂದ್ರು ಆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಹೇಳ್ಬೋದಾ ಪ್ರಧಾನಿ ಚುರುಮುರಿ ತಿಂದಿದ್ದಕ್ಕೆ ಅಲ್ಲಿ ಮುಂದಕ್ಕೆ ಲೀಡಲ್ಲಿದ್ದಾರೆ ಅಂತ ಹೇಳಿ? ಅಲ್ಲ, ಯಾವ ಕ್ಷೇತ್ರದಲ್ಲಿ ಪ್ರಧಾನಿ ಹೋಗಿ ಚುರುಮುರಿ ತಿಂದಿರ್ಲಿಲ್ವೋ ಅಂತ 187 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆ ಸಾಧಿಸಿದ್ದಾರೆ. ಅಂದ್ರೆ ಇದರಿಂದ ಮೆಸೇಜ್ ಹೋಯ್ತು ಅಲ್ಲ, ಅಂದ್ರೆ ಚುರುಮುರಿ ತಿನ್ನೋದು ಅಥವಾ ಚುರುಮುರಿ ತಿನ್ನದೇ ಇರೋದು ಬಹಳ ಏನು ಅದು ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಕ್ಷೇತ್ರದಲ್ಲಿ ಚುರುಮುರಿ ತಿಂದ್ರು, ಇನ್ನು 187 ಕ್ಷೇತ್ರದಲ್ಲಿ ತಿಂದಿರ್ಲಿಲ್ಲ, ಇಲ್ಲಿ ಕೂಡ ಲೀಡ್ ಆಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ದಾವೆ. ಈಗ ಈ ತರನಾದಂಥ ಒಂದು ಫಲಿತಾಂಶ ಬರೋದಕ್ಕೆ ಕಾರಣ ಬಹಳಷ್ಟು ಫ್ಯಾಕ್ಟರ್ಗಳಿದ್ದಾವೆ. ನಮ್ಮ ಹನುಮಂತಯ್ಯ ಸರ್ ಹೇಳಿರುವಂಥ ಒಂದು ವಿಚಾರ ಭಾಳ ಚೆನ್ನಾಗಿ, ಅವರು ಒಬ್ಬ ಪಾರ್ಟಿಯ ವ್ಯಕ್ತಿ ಆಗಿದ್ದರೂ ಕೂಡ ಅವರು ಭಾಳ ಇಂಪಾರ್ಷಿಯಲ್ ಆಗಿ ಅದನ್ನು ವಿಚಾರವನ್ನು ಮಾಡಿದರು. ತಮ್ಮ ಪಾರ್ಟಿಯ ತಪ್ಪುಗಳನ್ನು ಕೂಡ ಹೇಳಿದರು, ಭಾಳ ಚೆನ್ನಾಗಿತ್ತು. BJP ಭಾಳಷ್ಟು ಅಡ್ವಾಂಟೇಜಸ್ಸು, ಯಾಕಂದರೆ ಎಲ್ಲ ಪಾರ್ಟಿಗಳಲ್ಲಿ ನೋಡೀಗ ಒಂದು ಆ್ಯಂಟಿ ಇನ್ಕಂಬನ್ಸಿ ಅಲೆ ಅಂತ ನಾವು ಹೇಳ್ತಾ ಇದ್ದೀವಿ, ಕರೆಕ್ಟು. ಆ್ಯಂಟಿ ಇನ್ಕಂಬನ್ಸಿ ಅಲೆ ಅದು ಡೆಮೋಕ್ರಸಿ ಒಳಗಡೆ ಯಾವುದೇ ಪಾರ್ಟಿ ಯಾವುದೇ ಅಭ್ಯರ್ಥಿ ಅಧಿಕಾರ ನಡೆಸಿದಾಗ ಅವ್ರ ವಿರುದ್ಧವಾಗಿ ನೆಕ್ಸ್ಟ್ ಚುನಾವಣೆ ಒಳಗಡೆ ಒಂದು ರೀತಿಯಾದಂಥ ಫಟೀಗ್ ಫ್ಯಾಕ್ಟರ್ ಇರುತ್ತೆ, ಆ್ಯಂಟಿ ಇನ್ಕಂಬನ್ಸಿ ಬರುತ್ತೆ. ಆದರೆ ಇತ್ತೀಚಿನ ದಿನಗಳೊಳಗೆ, ಇವತ್ತು ನಾವು ಚುನಾವಣೆ ಫಲಿತಾಂಶ ಬರುವ ದಿನ ಅಲ್ಲ, ಸ್ವಲ್ಪ ಹಿಂದೆ ನಾವು ಯೋಚನೆ ಮಾಡಿದರೆ ಇಲ್ಲ, ಈಗ ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರ್ ಇಟ್ ಇಸ್ ಕ್ಲೋಸ್ಡ್ ಚಾಪ್ಟರ್, ಈಗ ಒಂದು ಪ್ರೋ ಇನ್ಕಂಬನ್ಸಿ ಬೆಳೀತಾ ಇದೆ ಅಂತ ಒಂದು ಚರ್ಚೆ ಮಾಡಿದ್ದು. ಅಂದರೆ ಕೆಲವು ರಾಜ್ಯಗಳಲ್ಲಿ ಎಲ್ಲಿ BJP ಅಧಿಕಾರದೊಳಗಡೆ ಇದೆಯೋ ಆ ರಾಜ್ಯಗಳಲ್ಲಿ ಅಧಿಕಾರ ರಿಪೀಟ್ ಆದಾಗ ಇದು ಪ್ರೋ ಇನ್ಕಂಬನ್ಸಿದು ಒಂದು ಎರಾ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಈಗ ನಾವು ಅಸ್ಸಾಂನೊಳಗಡೆ ತಗೊಂಡ್ರೆ ಪ್ರೋ ಇನ್ಕಂಬನ್ಸಿ ರಿಸಲ್ಟ್ ಬರ್ತಾ ಇದೆ, ಕೇರಳದಲ್ಲಿ ತಗೊಂಡ್ರೆ ಆ್ಯಂಟಿ ಇನ್ಕಂಬನ್ಸಿ ರಿಸಲ್ಟ್ ಬರ್ತಾ ಇದೆ. ಇದಕ್ಕೆ ದೇರ್ ಇಸ್ ನೋ ಫಾರ್ಮುಲಾ ಎಟ್ ಆಲ್, ಇದು ಆ್ಯಂಟಿ ಇನ್ಕಂಬನ್ಸಿನೋ ಪ್ರೋ ಇನ್ಕಂಬನ್ಸಿನೋ. ಆದರೆ ಒಂದಂತೂ ಸತ್ಯ, ನಾನು ಆಗಲೇ ಹೇಳಿದ್ದೆ, ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ, ಜೊತೆಗೆ ಕೆಲವು ವಿಷಯಗಳನ್ನು ಕೂಡ ಆ್ಯಡ್ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಸೇರಿದಂತೆ ಉಳಿದ ಎಲ್ಲ ಪಾರ್ಟಿಗಳು ಕೂಡ ರಾಜಕೀಯವನ್ನು ಹೇಗೆ ಮಾಡಬೇಕು ಅಂತ ಕಲಿಯುವ ಅವಶ್ಯಕತೆ ಇದೆ. ತಮಿಳುನಾಡಿನ ಅಪ್ಡೇಟ್ ನೋಡ್ಬಿಡೋಣ. ಅವಶ್ಯಕತೆ ಇದೆ. MGR ಬಳಿಕ ತಮಿಳುನಾಡಿನಲ್ಲಿ ಯಶಸ್ಸು ಕಂಡಂತಹ ಮೊದಲ ನಟ ವಿಜಯ್. ರಜನಿಕಾಂತ್, ಕಮಲ್ ಹಾಸನ್ ಅವರಿಗೆ ಆಗದ್ದನ್ನ ನಟ ವಿಜಯ್ ಮಾಡಿ ತೋರಿಸಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ನ್ಯೂ ಜನರೇಷನ್ MGR ಆಗಿ ಕ್ರಿಯೇಟ್ ಆಗಿದ್ದಾರೆ. ಹೇಳಿ ಸರ್. ರಜನಿಕಾಂತ್ ಈ ಪ್ರಯತ್ನ ಮಾಡಲಿಲ್ಲ, ಅಂದ್ರೆ ಮಾಡಿದ್ರೆ ಬಹುಶಃ ಆಗ್ತಿತ್ತೇನೋ, ಮಾಡೋದಕ್ಕೂ ಅವರು ಮುಂದಾಗಿಲ್ಲ. ಅಲ್ಲಿವರೆಗೂ ಕನ್ಫ್ಯೂಷನ್ ಅಲ್ಲಿ ಅವ್ರು ನಿಂತ್ಕೊಂಡ್ಬಿಟ್ರು, ಅವರು ಮುಂದೆ ಬರಲಿಲ್ಲ. ಅವರು ಚುನಾವಣೆಗೆ ಹೋಗಿ ಪ್ರಯತ್ನ ಮಾಡಿ ಸೋತಿದ್ರೆ ದೆನ್ ಇಟ್ ಈಸ್ ಕರೆಕ್ಟ್. ರಜನಿಕಾಂತ್ ಬಟ್ ಕಮಲ್ ಹಾಸನ್ ವಿಚಾರದಲ್ಲಿ ನಿಜ, he could not succeed. ರಜನಿಕಾಂತ್ ಅವ್ರಿಗೆ ಹೆಜ್ಜೆ ಮುಂದಿಡ್ಲಿಕ್ಕೇನೆ ಬಹಳ ಯೋಚನೆ ಮಾಡ್ಬಿಟ್ರು. ಅವರು ಸೋಲಿನ ಭಯ, ಸೋಲು ಆಗ್ಬಿಟ್ರೆ ಆಕ್ಚುಲಿ ಅವರು ಮೋಸ್ಟ್ಲಿ ಅವ್ರೇನಾದರೂ ಪ್ರಯೋಗ ಮಾಡಿದರೆ ಅವರು ಡೆಫಿನೆಟ್ಲಿ ಈ ಥರ ಸಕ್ಸಸ್ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ. ಯಾಕಂದರೆ ತಮಿಳುನಾಡಿನ ರಾಜಕಾರಣದೊಳಗಡೆ ಈ ಗ್ಲಾಮರಸ್ ಫೇಸ್ಗಳನ್ನು, ಸಿನಿಮಾ ನಟರುಗಳನ್ನು ಜನ ಅಲ್ಲಿ ರಿಜೆಕ್ಟ್ ಮಾಡಿರೋ ಸಾಧ್ಯತೆಗಳು, ಒಂದು ಉದಾಹರಣೆಗಳು ಭಾಳ ಕಡಿಮೆ. ಕಮಲ್ ಹಾಸನ್ ವಿಚಾರದಲ್ಲಿ ಆಗಿತ್ತು, ಆದರೆ ಬಹಳಷ್ಟು ವಿಜಯಕಾಂತ್ ಅವ್ರ ಪಕ್ಷ ಮಾಡಿದಾಗಲೂ ಅವ್ರಿಗೂ ಒಂದು ದೊಡ್ಡ ಸಪೋರ್ಟ್ ಸಿಗುತ್ತೆ. ಆಮೇಲೆ ರಜನಿಕಾಂತ್ ಅವರ ಪಾಪ್ಯುಲಾರಿಟಿನ ನೀವು ಉಳಿದ ಯಾವ ಯಾವ ಆ್ಯಕ್ಟರ್ ಪೊಲಿಟಿಷಿಯನ್ ಪಾಪ್ಯುಲಾರಿಟಿ ಜೊತೆಗೆ ನೀವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಮಥಿಂಗ್ ಡಿಫ್ರೆಂಟ್ ಅದು ರಜನಿಕಾಂತ್ ಏನಾದರೂ ಮಾಡಿದರೆ ಬಹುಶಃ ಸಕ್ಸಸ್ ಆಗ್ತಿದ್ರು ಏನೋ, ಆದ್ರೆ ಅವ್ರಿಗೆ ಆ ಧೈರ್ಯವನ್ನೇ ಮಾಡಲಿಲ್ಲ ಅವರು. ಸರ್ ನಂಬರ್ ನೋಡ್ಬಿಡಿ ಸರ್, TVK 112ಕ್ಕೆ ಹೋಗ್ಬಿಟ್ಟಿದೆ. 112 TVK 118ಕ್ಕೆ ಹತ್ರ, ಇನ್ನು 6 ಸೀಟ್ ಕಡಿಮೆ ಇದೆ. ಮ್ಯಾಜಿಕ್ ನಂಬರ್ ನ ರೀಚ್ ಆಗೋದಕ್ಕೆ ತಮಿಳುನಾಡಿನಲ್ಲಿ 118 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬೇಕು. ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. 111 ವಿಧಾನಸಭಾ ಕ್ಷೇತ್ರ, ರೈಟ್ ನಂಬರ್ಸ್ ಮತ್ತೆ ಮೇಲೆ ಕೆಳಗೆ ಆಗ್ತಾ ಇದೆ. 111 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ TVK ಪಕ್ಷ. ಆ ದೃಶ್ಯಗಳನ್ನ ನೀವೇನು ಗಮನಿಸ್ತಾ ಇದ್ದೀರೋ ಇದು ನಟ ವಿಜಯ್ ಅವರ ತಂದೆ
ಅವರ ಕುಟುಂಬಸ್ಥರು ಅವರ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಖುಷಿ ಪಡ್ತಿದ್ದಾರೆ. ಈ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಮೊದಲ ಎಲೆಕ್ಷನ್, ಈ ಎಲೆಕ್ಷನ್ಗಾಗಿ ನಾನು ಎಲ್ಲವನ್ನ ಬಿಟ್ಟು ಬಂದಿದ್ದೀನಿ, ನಿಮಗೋಸ್ಕರ ಬಂದಿದ್ದೀನಿ. ನನಗೆ ಆದಂಥ ದೊಡ್ಡ ಕರಿಯರ್ ಇತ್ತು, ನನಗೆ ಆದಂಥ ನನ್ನ ಹತ್ರ ದುಡ್ಡಿತ್ತು, ನಾನು ಹೆಂಗೆ ಬೇಕೋ ನಾನು ಹಂಗೆ ಜೀವನ ಮಾಡಬಹುದಾಗಿತ್ತು. ಆದರೆ ಎಲ್ಲವನ್ನ ಬಿಟ್ಟು ನಿಮಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಪ್ರತಿ ರ್ಯಾಲಿನಲ್ಲಿ ಒತ್ತಿ ಹೇಳುವಂತಹ ಕೆಲಸವನ್ನ ನಟ ವಿಜಯ್ ಮಾಡಿದ್ರು. ಆ ಪಕ್ಷದ ಅಲೆ ಎಷ್ಟು ದೊಡ್ಡ ಮಟ್ಟಿಗೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಅನ್ನೋದು ನಮ್ಮಸ್ನಲ್ಲಿ ಕಾಣಿಸ್ತಾ ಇದೆ. 111 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು 6ರಿಂದ 7 ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡ್ಬಿಟ್ರೆ ಯಾರ ಬೆಂಬಲವೂ ಬೇಕಾಗಿಲ್ಲ, ಒಂಟಿಯಾಗಿ ಸರ್ಕಾರವನ್ನ ರಚನೆ ಮಾಡುವಂತಹ ಸಾಮರ್ಥ್ಯ ನಟ ವಿಜಯ್ ಅವರ ಪಕ್ಷಕ್ಕೆ ಲಭ್ಯ ಆಗುತ್ತೆ. 118 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡಬೇಕು. ಆಡಳಿತಾರೂಢ ಡಿಎಂಕೆ ಮೈತ್ರಿಕೂಟ 51 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಮತ್ತೊಂದು ಕಡೆ ಎಐಡಿಎಂಕೆ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಟಿವಿಕೆ ಪಕ್ಷ 111 ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಇನ್ನೊಂದು 5ರಿಂದ 6-7 ಸೀಟು ಬಂದ್ಬಿಟ್ರೆ ನಟ ವಿಜಯ್ ಅವರು ಸಿಂಪಲ್ ಮೆಜಾರಿಟಿಯನ್ನ ಪಡ್ಕೊಂಡು ಬಿಡ್ತಾರೆ. ತಮ್ಮ ಮೊದಲ ಚುನಾವಣೆಯಲ್ಲೇ ಟ್ರೆಮೆಂಡಸ್ ವಿಕ್ಟರಿಯ ಜೊತೆಗೆ ಅಧಿಕಾರದ ಚುಕ್ಕಾಣಿಯನ್ನ ತಮಿಳುನಾಡಿನಲ್ಲಿ ಹಿಡಿಯುವಲ್ಲಿ ಸಕ್ಸಸ್ ಆಗ್ತಾರೆ. ನಟ ವಿಜಯ್ ಅವರ ಆಡಳಿತದ ಹೊಸ ಶಕೆ, ತಮಿಳುನಾಡು ರಾಜಕಾರಣದ ಹೊಸ ಶಕೆ ತಮಿಳುನಾಡಿನಲ್ಲಿ ಆರಂಭ ಆಗತ್ತೆ. ಕಳೆದ ಹಲವು ದಶಕಗಳಿಂದ ತಮಿಳುನಾಡಿನ ರಾಜಕೀಯ ಹೇಗೆ ಅಂತಂದ್ರೆ ಒಂದೋ ಡಿಎಂಕೆ ಇಲ್ಲ ಅಂತಂದ್ರೆ ಎಐಎಡಿಎಂಕೆ, ಅಂದ್ರೆ ಕರುಣಾನಿಧಿ ಹಾಗೆ ಜಯಲಲಿತಾ ಅವರ ಸುತ್ತವೇ ರಾಜಕಾರಣ ಹಲವು ದಶಕಗಳಿಂದ ಸುತ್ತು ಹೊಡಿತಾ ಇತ್ತು. ಒಮ್ಮೆ ಅವರ ಅಧಿಕಾರಕ್ಕೆ ಬರೋರು, ಮಗದೊಂದು ಬಾರಿ ಇವರ ಅಧಿಕಾರ, ಈ ರೀತಿ ಚೇಂಜ್ ಆಗ್ತಾ ಇತ್ತು. ಆದ್ರೆ 2016ರಲ್ಲಿ ಆ ಸ್ಟ್ರೈಕ್ ಅನ್ನ ಬ್ರೇಕ್ ಮಾಡುವಲ್ಲಿ ಎಐಎಡಿಎಂಕೆ ಸಕ್ಸಸ್ ಆಗಿತ್ತು. ಸತತ 2 ಅವಧಿಯಲ್ಲಿ ಅಧಿಕಾರವನ್ನ ಪಡೆಯುತ್ತೆ. ಅದಾದ ನಂತರ ಡಿಎಂಕೆ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಡಿಎಂಕೆ ಅಧಿಕಾರವನ್ನ ಉಳಿಸಿಕೊಳ್ಳುತ್ತೆ. ದೊಡ್ಡ ಮಟ್ಟದಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಸೀಟನ್ನ ಡಿಎಂಕೆ ಪಡೆಯುತ್ತೆ ಅನ್ನುವಂಥ ಪ್ರೆಡಿಕ್ಷನ್ ಮಾಡಿದ್ರು. ಆದ್ರೆ ಎಲ್ಲೋ 1-2 ಸಮೀಕ್ಷೆಗಳು ಮಾತ್ರ ಟಿವಿಕೆ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಪರ್ಫಾರ್ಮೆನ್ಸ್ ನ ಮಾಡುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನ್ ಅನ್ನ ಮಾಡಿದ್ದು. 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದ್ಯ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಸದ್ಯದ ಅಪ್ಡೇಟ್. ತಮಿಳುನಾಡು ಹಾಗೆ ಪಶ್ಚಿಮ ಬಂಗಾಳದ ರಿಸಲ್ಟ್ ಎಲ್ಲರನ್ನ ಅಚ್ಚರಿಗೆ ತಳ್ತಾ ಇದೆ, ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಗೆಲ್ಲತ್ತೆ ಅಂತ ಬಹುತೇಕ ಸಮೀಕ್ಷೆಗಳು ಹೇಳಿದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ನಂಬರ್ಸ್ನ ಪಡೆಯಲ್ವೋ ಈ ರೀತಿಯಾದಂತಹ ಚರ್ಚೆಗಳಿದ್ವು. 194 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 2021ರ ಚುನಾವಣೆಯಲ್ಲಿ ಅಮಿತ್ ಶಾ ಅವರು ಘೋಷಣೆ ಮಾಡಿದ್ರು 200 ಪಾರ್ ಅಂತ ಹೇಳಿ, ಬಟ್ ಸಾಧ್ಯ ಆಗಿರಲಿಲ್ಲ. 77 ಸೀಟ್ಗಳಿಗೆ ಸೀಮಿತ ಆಗಿತ್ತು ಬಿಜೆಪಿ. ಆದ್ರೆ ಈ ಬಾರಿ ಘೋಷಣೆ ಮಾಡಿದ್ರು 170 ಸೀಟ್ಗಳಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ. ಆದ್ರೆ 190ಕ್ಕೂ ಹೆಚ್ಚು ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.